dear students, today we will go for panel accessories. So these panels are very essential in large installations, whereas in industries or in big workshops or in substations or in generating stations, we have to accommodate all the protective devices, controlling devices, instruments, indicators, and so many things in a single cabinet. So these are said to be the panels. So here, content of this lesson or introduction. Number 2, lugs used in panel boards, isolating switches. Number 4, ferrules. Number 5, MCB. Number 6, indicators. Number 7, push button, and a video regarding this panel accessories and an assignment. Introduction. A panel board contains a single panel or group of panels. Panel board ಅನ್ನುವಂಥದ್ದು ಒಂದು ಸಿಂಗಲ್ ಯೂನಿಟ್ ಆಗಿರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚಿನ ಯೂನಿಟ್ಸು ಸೇರಿರ್ಬೋದು, ಡಿಪೆಂಡಿಂಗ್ ಅಪಾನ್ ದಿ ಲೋಡ್. It includes wires, switches, bus bars, protective devices, indicators, instruments, starters, circuit breakers, etc. in a compact manner. All these accessories are inserted inside a metal box. Only operating knobs, indicators, meters are in front of panels for operation and for observation. Inside of the panel board, the required accessories are arranged systematically and in the safe manner. So ಈ ಒಂದು ಪ್ಯಾನಲ್ ಬೋರ್ಡ್ಸ್ ಏನಿದೆ, ಪ್ಯಾನಲ್ ಬೋರ್ಡಿನ ಒಂದು ಒಳಭಾಗದಲ್ಲಿ ನಮಗೆ ಒಂದು ವೈರಿಂಗ್ನ ಅಥವಾ ಅದಕ್ಕೆ ಬೇಕಾಗಿರುವಂಥ ಪ್ರತಿಯೊಂದು ಒಂದು ಎಲೆಕ್ಟ್ರಿಕಲ್ ಅಕ್ಸೆಸರೀಸನ್ನು ಒಂದು ಸಿಸ್ಟಮ್ಯಾಟಿಕ್ ಆಗಿ ನಾವು ಇದರಲ್ಲಿ ನಾವು ಜೋಡಿಸಿರ್ತೀವಿ. ಸೊ ಹಾಗಾಗಿ ಮುಂಭಾಗದಲ್ಲಿ ನಮಗೆ ಕಾಣುವಂಥ ಪ್ಯಾನಲ್ ಬೋರ್ಡ್ಸಲ್ಲಿ ಇಂಡಿಕೇಟರ್ಸು, ಸ್ವಿಚ್ಚಸ್ಸು, ಹ್ಯಾಂಡಲ್ಸು, ಸ್ವಿಚ್ ಹ್ಯಾಂಡಲ್ ಮಾತ್ರ ಕಾಣುತ್ತೆ ನಮಗೆ. ಸೊ ಒಳಭಾಗದಲ್ಲಿ ಇದರ ಒಂದು ವೈರಿಂಗ್ ಇರುತ್ತೆ, ಆಮೇಲೆ ಸಿ ಟಿ ಇರುತ್ತೆ, MCBಗಳಿರುತ್ತೆ. ಸೊ ಹಾಗಾಗಿ ಎಲ್ಲ ವಸ್ತುಗಳನ್ನ ಒಂದು ಸೇಫಾಗಿ ಒಂದು ಬಾಕ್ಸಿನ ರೂಪದಲ್ಲಿ ಇಡೋಂಥ ಒಂದು ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಏನಿದೆ, ಇದನ್ನು ನಾವು ಪ್ಯಾನಲ್ ಬೋರ್ಡ್ಸ್ ಅಂತ ನಾವು ಇದನ್ನು ಕರಿತೀವಿ. ಸೊ ಮೊದಲಿಗೆ ಲಗ್ಸ್. Lugs are devices used for connecting cables with all electrical operators. ಲಗ್ಸನ್ನು ಸಾಮಾನ್ಯವಾಗಿ ವೈರ್ಸಿನ ತುದಿಗಳಿಗೆ ನಾವು ಲಗ್ಸನ್ನು ಯೂಸ್ ಮಾಡಿ ಅದನ್ನು ಕ್ರಿಂಪ್ ಮಾಡಿ ನಮಗೆ ಬೇಕಾಗಿರುವಂಥ ಒಂದು ಉಪಕರಣಗಳಿಗೆ ಅಥವಾ ಡಿವೈಸಸ್ಗೆ ನಾವು ಇದನ್ನು ಕನೆಕ್ಟ್ ಮಾಡ್ತೀವಿ. ಕನೆಕ್ಟ್ ಮಾಡೋದು ಈಸಿ ಇರುತ್ತೆ. ಸೊ ಕನೆಕ್ಷನ್ನು ಒಂದು ಸರಿಯಾಗಿರುವಂಥ ಒಂದು ಕನೆಕ್ಷನ್ಸ್ ಆಗಿರುತ್ತೆ. ಯಾವುದೇ ಒಂದು ವಸ್ತುವನ್ನು ಅಥವಾ ಒಂದು ಕಾಂಟ್ಯಾಕ್ಟನ್ನು ನಾವು ಅದನ್ನು ಜೋಡಿಸೋದಕ್ಕೆ ಮತ್ತು ಇದನ್ನು ಓಪನ್ ಮಾಡೋದಕ್ಕೆ ಭಾಳ ನಮಗೆ ಅನುಕೂಲ ಆಗುತ್ತೆ. ಕ್ಯಾನ್ ಬಿ ಫಿಟೆಡ್ ವಿತ್ ಆ್ಯಂಡ್ ರಿಮೂವ್ ಈಸಿಲಿ ವಿತ್ ಅಕ್ಸೆಸರೀಸ್. ದೇ ಆರ್ ಮೇಡ್ ಆಫ್ ಕಾಪರ್, ಅಲ್ಯೂಮಿನಿಯಂ ಆ್ಯಂಡ್ ಬ್ರಾಸ್. ಈ ಒಂದು ಲಗ್ಸ್ ಏನಿದೆ, ಲಗ್ಸನ್ನು ಕಾಪರು ವಿತ್ ಟಿನ್ ಕೋಟೆಡ್ ಮತ್ತು ಬ್ರಾಸು ಮತ್ತು ಅಲ್ಯೂಮಿನಿಯಮಿಂದ ಮಾಡ್ತಾರೆ. ಸೊ ಲಗ್ಸನ್ನು ನಾವು ವೈರ್ಸ್ಗೆ ಫಿಟ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಕ್ರಿಂಪಿಂಗ್ ಟೂಲ್ಸ್. ಟೈಪ್ ಆಫ್ ಲಗ್ಸ್ ಬಂದಾಗ ಈ ಒಂದು ಲಗ್ಸಲ್ಲಿ ದೇ ಆರ್ ಸೆಟ್ ಟು ಬಿ ರಿಂಗ್ ಟೈಪ್ ಲಗ್, ಯು ಟೈಪ್ ಆ್ಯಂಡ್ ಪಿನ್ ಟೈಪ್ ಆ್ಯಂಡ್ ಬೂಟ್ಲೆಸ್ ಟೈಪ್. ಈ ರೀತಿ ಒಂದು ಸುಮಾರು ಬೇರೆ ಬೇರೆ ರೀತಿಯಾಗಿರೋಂಥ ಒಂದು ನಮಗೆ ಲಗ್ಸು ನಮಗೆ ಸಿಗುತ್ತೆ. ಸೊ ಇದನ್ನು ನಾವು ಬಳಸೋವಂಥ ಉದ್ದೇಶ ಒಳ್ಳೆ ಒಂದು ಎಲೆಕ್ಟ್ರಿಕಲ್ ಕಾಂಟ್ಯಾಕ್ಟು ಸಿಗಲಿ ಅಂತ, ಆಮೇಲೆ ಸ್ಪಾರ್ಕ್ಸನ್ನು ಅವಾಯ್ಡ್ ಮಾಡೋದಕ್ಕೆ, ಸೊ ಹಾಗೂ ಲೂಸ್ ಕಾಂಟ್ಯಾಕ್ಟ್ಸನ್ನು ನಾವು ಕಡಿಮೆ ಮಾಡೋದಕ್ಕೆ ನಮ್ಮ ಒಂದು ಸರ್ಕ್ಯೂಟ್ಸಲ್ಲಿ ಅಥವಾ ಪ್ಯಾನಲ್ ಬೋರ್ಡ್ಸಲ್ಲಿ ಈ ರೀತಿಯಾಗಿರುವಂಥ ಲಗ್ಸನ್ನು ನಾವು ಬಳಸ್ತೀವಿ. ಇದನ್ನು ವೈರ್ ಲಗ್ಸ್ ಅಂತ ಕರಿತೀವಿ. ಇದರಲ್ಲಿ ಇನ್ಸುಲೇಟೆಡ್ ಲಗ್ಸು ಬರುತ್ತೆ, ನಾನ್ ಇನ್ಸುಲೇಟೆಡ್ ಲಗ್ಸ್ ಕೂಡ ನಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಐಸೋಲೇಟಿಂಗ್ ಸ್ವಿಚ್. ಸೊ ನಾವು TPST ಅಂತ ಕರಿತೀವಿ, TPST, DPST ಅಂತ ಕರಿತೀವಿ. ಅದು ಕೂಡ ಐಸೋಲೇಟಿಂಗ್ ಸ್ವಿಚ್ ಆಗಿರುತ್ತೆ. ಸೊ ಹೆವಿ ಲೋಡ್ಸ್ ಬಂದಾಗ ನಾವು ಐಸೋಲೇಟರ್ಸನ್ನು ಬಳಸ್ತೀವಿ. ಐಸೋಲೇಟರ್ ಈಸ್ ಎ ಮ್ಯಾನ್ಯುಯಲಿ ಆಪರೇಟೆಡ್ ಮೆಕ್ಯಾನಿಕಲ್ ಸ್ವಿಚ್ which disconnects the supply system as and when required.
It should be normally operated at off load condition. It is available in different current and voltage ratings. ಐಸೋಲೇಟರ್ ಅನ್ನುವಂಥ ಒಂದು ಸ್ವಿಚ್ಚು ನಾವು ಕೈಯಾರ ಅದನ್ನು ಆಪ್ರೇಟ್ ಮಾಡುವಂಥ ಒಂದು ಸ್ವಿಚ್ ಆಗಿರುತ್ತೆ. ಇದನ್ನು ನಮಗೆ ಯಾವಾಗ ಸಪ್ಲೈ ಯಾವಾಗ ಬೇಕು ಆವಾಗ ನಾವು ಈ ಒಂದು ಸ್ವಿಚ್ಚನ್ನು ನಾವು ಆನ್ ಆಫ್ ನಾವು ಮ್ಯಾನ್ಯುಯಲಿ ಮಾಡ್ಕೋಬೋದು. ಜೊತೆಗೆ ಲೋಡನ್ನು ಆಫ್ ಮಾಡಿ ಲೋಡನ್ನೆಲ್ಲ ತೆಗೆದು ನಾವು ಈ ಸ್ವಿಚ್ಚನ್ನು ಆಪ್ರೇಟ್ ಮಾಡಬೇಕಾಗುತ್ತೆ. ಸೊ ಇದು ನಮಗೆ ಡಿಫ್ರೆಂಟ್ ಕರೆಂಟ್ ರೇಂಜಸ್, ಬೇರೆ ಬೇರೆ ಕರೆಂಟ್ ರೇಂಜಸಲ್ಲಿ ಡಿಫ್ರೆಂಟ್ ವೋಲ್ಟೇಜ್ ರೇಟಿಂಗ್ಸು ಮತ್ತು ಸೈಜ್ಗಳು ನಮಗೆ ಸಿಗುತ್ತೆ ಡಿಪೆಂಡಿಂಗ್ ಅಪಾನ್ ದಿ ಲೋಡ್ ಆ್ಯಂಡ್ ಸಪ್ಲೈ ವೋಲ್ಟೇಜ್. ನೆಕ್ಸ್ಟ್ ವೈರ್ ಫೆರಲ್ಸ್. ಸೊ ಒಂದು ಪ್ಯಾನಲ್ ಬೋರ್ಡ್ ಒಳಭಾಗದಲ್ಲಿರುವಂಥ ಒಂದು ಕಂಟ್ರೋಲ್ ವೈರಿಂಗ್ ಇರ್ಬೋದು, ಪವರ್ ವೈರಿಂಗ್ ಇರ್ಬೋದು, ಇದಕ್ಕೊಂದು ಐಡೆಂಟಿಫಿಕೇಷನ್ ಮಾಡಬೇಕಾಗುತ್ತೆ. ನಾವು ಯಾವ ವೈರು ಎಲ್ಲಿಂದ ಬಂದಿದೆ ಎಲ್ಲಿಗೆ ಹೋಗುತ್ತೆ. ಸೊ ಅದರ ಕೊನೆಗಳಿಗೆ ನಾವು ಈ ಫೆರೋಲ್ಸನ್ನು ಹಾಕ್ತೀವಿ. ಫೆರೋಲ್ಸು ಯೆಲ್ಲೋ ಕಲರು ಮತ್ತು ಇದರ ಮೇಲೆ ಪ್ರಿಂಟಿಂಗ್ ಇರುತ್ತೆ. ಇದನ್ನು ಪ್ಲಾಸ್ಟಿಕ್ಕು ಮತ್ತು ಫೈಬರಿಂದ ಮಾಡ್ತಾರೆ. ಇಟ್ ಈಸ್ ಅ ಸ್ಮಾಲ್ ಸರ್ಕ್ಯುಲರ್ ರಿಂಗ್ ಮೇಡ್ ಅಪ್ ಆಫ್ ಪ್ಲಾಸ್ಟಿಕ್, ರಬ್ಬರ್ ಆರ್ ಫೈಬರ್ ಯೂಸ್ ಟು ಐಡೆಂಟಿಫೈ ದಿ ಎಂಡ್ಸ್ ಆಫ್ ವೈರ್ಸ್. ವೈರ್ನ ತುದಿಗಳನ್ನ ನಾವು ಕಂಡುಹಿಡಿಯೋದಕ್ಕೆ ನಾವು ಈ ಒಂದು ಫೆರೋಲ್ಸನ್ನು ನಾವು ಬಳಸ್ತೀವಿ. ವಿಚ್ ಆರ್ ಟು ಬಿ ಕನೆಕ್ಟೆಡ್ ಇನ್ ಪರ್ಟಿಕ್ಯುಲರ್ ಟರ್ಮಿನಲ್ಸ್ ಆರ್ ಅಸೆಸರೀಸ್. ಇಟ್ ಶುಡ್ ಬಿ ಇನ್ಸರ್ಟೆಡ್ ಇನ್ ಬೋತ್ ಎಂಡ್ಸ್ ಆಫ್ ವೈರ್ಸ್ ಆ್ಯಸ್ ಕಾಲರ್ಸ್. ಸೊ ಇದನ್ನು ನಮಗೆ ವೈರ್ಸನ್ನು ನಾವು ಒಂದೇ ಕಲರ್ ಬಣ್ಣದ ವೈರ್ಗಳನ್ನು ಬಳಸಿದಾಗ ಯಾವ ವೈರ್ ಎಲ್ಲಿಂದ ಬರ್ತಾ ಇದೆ, ಯಾವ ವೈರ್ ಎಲ್ಲಿ ನಾವು ಕನೆಕ್ಷನ್ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಾವೇನು ಮಾಡ್ತೀವಿ, ವೈರ್ನ ಎರಡೂ ತುದಿಗಳಿಗೆ ನಾವು ಬಿಫೋರ್ ಯೂಸಿಂಗ್ ದಿ ಲಗ್ಸ್ ಬಳಸೋದಕ್ಕಿಂತ ಮುಂಚೆ ನಾವು ಈ ಒಂದು ಫೆರೋಲ್ಸನ್ನು ಬಳಸಿ ಆ ವೈರನ್ನು ನಾವು ಕಂಡುಹಿಡಿತೀವಿ ಅಥವಾ ಐಡೆಂಟಿಫೈ ಮಾಡ್ತೀವಿ ಅಂತ ನಾವು ಹೇಳ್ಬೋದು. ಸೊ ಇದು ನಮಗೆ 1.5 ಸ್ಕ್ವೇರ್ mm ಸೈಜಲ್ಲಿ ಸಿಗುತ್ತೆ, 2.5 ಸ್ಕ್ವೇರ್ mm ಮತ್ತು ಜನರಲಿ ಯೆಲ್ಲೋ ಕಲರ್ ಆಗಿರುತ್ತೆ. ಪ್ರಿಂಟಿಂಗ್ ನಂಬರ್ಸಲ್ಲಿ ನಮಗೆ 1ರಿಂದ 0 ಗಂಟೆ ನಮಗೆ ನಂಬರ್ಸಲ್ಲಿ ಸಿಗುತ್ತೆ. ಜೊತೆಗೆ ಎ ಇಂದ Z ಗಂಟೆ ಲೆಟರ್ಸಲ್ಲಿ ಕೂಡ ನಮಗೆ ಈ ಒಂದು ಫೆರೋಲ್ಸು ನಮಗೆ ಸಿಗುತ್ತೆ. ಫೆರೋಲ್ಸನ್ನು ನಾವು ವೈರ್ಸ್ ಐಡೆಂಟಿಫಿಕೇಷನ್ಗೆ ವೈರಿಂಗ್ ಆದಮೇಲೆ ಅದರ ಕೊನೆಗಳಿಗೆ ಅಥವಾ ಒಂದು ವೈರ್ ಎಲ್ಲಿಂದ ಎಲ್ಲಿಗೆ ಬಂದಿದೆ ಅಂತ ತಿಳ್ಕೊಳ್ಳೋದಕ್ಕೆ ಫೆರೋಲ್ಸನ್ನು ನಾವು ಬಳಸ್ತೀವಿ. ನೆಕ್ಸ್ಟ್ MCB ಮೀನ್ಸ್ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. ಸೊ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಈಸ್ ಅನ್ ಎಲೆಕ್ಟ್ರೋಮೆಕ್ಯಾನಿಕಲ್ ಪ್ರೊಟೆಕ್ಟಿವ್ ಡಿವೈಸ್. ಇದು ಮೆಕ್ಯಾನಿಕಲಿ ಕೂಡ ನಾವು ಇದನ್ನು ಆಪ್ರೇಟ್ ಮಾಡ್ಬೋದು, ಆನ್ ಆಫ್ ಮಾಡ್ಕೋಬೋದು. ಆಟೋಮೆಟಿಕ್ಕಾಗಿ ಕೂಡ ಶಾರ್ಟ್ ಸರ್ಕ್ಯೂಟ್ ಆದಾಗ, ಓವರ್ಲೋಡ್ ಕರೆಂಟ್ ಬಂದಾಗ ಇದು ಆಟೋಮೆಟಿಕ್ಕಾಗಿ ಆದಷ್ಟು ಆಫ್ ಆಗುತ್ತೆ. ಇದನ್ನು ಟ್ರಿಪ್ಪಿಂಗ್ ಅಂತ ಕರಿತೀವಿ. ಸೊ ಎಕ್ಸಸ್ ಕರೆಂಟ್ ಬಂದಾಗ, ಓವರ್ ಕರೆಂಟ್ ಒಂದು ಸರ್ಕ್ಯೂಟಲ್ಲಿ ಹರಿದಾಗ ಆಟೋಮೆಟಿಕ್ಕಾಗಿ ಈ ಒಂದು MCB ಟ್ರಿಪ್ ಆಗುತ್ತೆ. ಇದನ್ನು ನಾವು TPS ಸ್ವಿಚ್ ಥರ ಕೂಡ ನಾವು ಇದನ್ನು ಬಳಸ್ಕೋಬೋದು. ಇನ್ನು ನಮಗೆ ಇಂಡಿಕೇಟರ್ಸ್. ಸೊ ಸಪ್ಲೈ ನಮಗೆ ಇದೆಯಾ ಅಥವಾ ಸಪ್ಲೈ ಇಲ್ವಾ, ಅಥವಾ ಒಂದೇ ಒಂದು ಫೇಸಲ್ಲಿ ಸಪ್ಲೈ ಬರ್ತಾ ಇದೆಯಾ ಅಥವಾ 2 ಫೇಸಲ್ಲಿ ಬರ್ತಾ ಇದೆಯಾ, ಇದನ್ನು ನಾವು ಐಡೆಂಟಿಫೈ ಮಾಡೋದಕ್ಕೆ ನಾವು ಇಂಡಿಕೇಟರ್ಸನ್ನು ಬಳಸ್ತೀವಿ. ಜೊತೆಗೆ ಒಂದು ಮೋಟರ್ ಸ್ಟಾರ್ಟ್ ಆಗಿದೆಯಾ ಇಲ್ಲ ಸ್ಟಾಪ್ ಆಗಿದೆಯಾ ಇದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ ಒಂದು ಇಂಡಿಕೇಟರ್ಸನ್ನು ಬಳಸ್ತೀವಿ. ಸೊ ಇಂಡಿಕೇಟರ್ಸು ಒಂದು ಲೋ ವ್ಯಾಟೇಜು ಅಥವಾ ಲೋ ವೋಲ್ಟೇಜು ಲ್ಯಾಂಪ್ಸ್ ಆಗಿರುತ್ತೆ. ಮೊದಲೆಲ್ಲ ನಾವು ಫಿಲಿಮೆಂಟ್ ಲ್ಯಾಂಪ್ಸನ್ನು ಬಳಸ್ತಾ ಇದ್ವಿ. ಆಮೇಲೆ ನಿಯಾನ್ ಸೈನ್ ಬಂತು. ನಿಯಾನ್ ಆದಮೇಲೆ LED ಲ್ಯಾಂಪ್ಸ್ ಕೂಡ ನಾವು ಇವಾಗ ಈ ಒಂದು ಇಂಡಿಕೇಟರ್ಸ್ಗೆ ನಾವು ಬಳಸ್ತಾ ಇದ್ದೀವಿ. ಇದು ಡಿಫ್ರೆಂಟ್ ಕಲರ್ಸಲ್ಲಿ ಸಿಗುತ್ತೆ ನಮಗೆ. ಸೊ ಡಿಫ್ರೆಂಟ್ ಕಲರ್ಸ್ ಒಂದು ನಾವು ಐಡೆಂಟಿಫಿಕೇಷನ್ಗೆ ಅಥವಾ ಒಂದು ಪವರ್ ಐಡೆಂಟಿಫಿಕೇಷನ್ಗೆ ಅಥವಾ ಮೋಟ್ರ್ ರನ್ನಿಂಗ್ ಆಗ್ತಾ ಇದೆಯಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ಅಥವಾ ಮೋಟ್ರ್ ಆಫ್ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಈ ಒಂದು ಇಂಡಿಕೇಟರ್ಸನ್ನು ಬಳಸ್ತೀವಿ. ಇನ್ನು ಪುಷ್ ಬಟನ್ ಸ್ವಿಚಸ್ಸು ಮೋಟ್ರಸನ್ನು ಆನ್ ಮಾಡೋದಕ್ಕೆ ಆಫ್ ಮಾಡೋದಕ್ಕೆ ನಾವು ಇದನ್ನು ಬಳಸ್ತೀವಿ. ನಾರ್ಮಲಿ NO ಮತ್ತು NC ಅಂತ ಕಾಂಟ್ಯಾಕ್ಟ್ಸ್ ಬರುತ್ತೆ. NO ಅಂದರೆ ನಾರ್ಮಲಿ ಓಪನ್ ಕಾಂಟ್ಯಾಕ್ಟ್ಸ್ ಅಂತ, ನಾರ್ಮಲಿ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಅಂತ. ಪುಷ್ ಮೆಕ್ಯಾನಿಸಮ್ ಇರುತ್ತೆ. ನಾವು ಡಿಫ್ರೆಂಟ್ ಕಲರ್ಸಲ್ಲಿ ಬರುತ್ತೆ. ರೆಡ್ ಕಲರು ಯೂಶಲಿ ನಾವು ಸ್ಟಾಪ್ ಮಾಡೋದಕ್ಕೆ, ಮೋಟರ್ಸನ್ನು ಸ್ಟಾಪ್ ಮಾಡೋದಕ್ಕೆ ಬಳಸ್ತೀವಿ. ಆ್ಯಂಡ್ ಗ್ರೀನ್ ಕಲರ್ ಈಸ್ ಗೋಯಿಂಗ್ ಟು ಬಿ ಯೂಸ್ಡ್ ಫಾರ್ ಸ್ಟಾರ್ಟ್ ದಿ ಮೋಟಾರ್. ಪುಷ್ ಬಟನ್ ಈಸ್ ಎ ಸಿಂಪಲ್ ಪುಷ್ ಸ್ವಿಚ್ ಮೆಕ್ಯಾನಿಸಮ್ ಫಾರ್ ಮೇಕಿಂಗ್ ಆರ್ ಬ್ರೇಕಿಂಗ್ ದಿ ಸರ್ಕ್ಯೂಟ್ ಆ್ಯಸ್ ಆ್ಯಂಡ್ ವೆನ್ ರಿಕ್ವೈರ್ಡ್. ನಮ್ಗೆ ಯಾವಾಗ ಬೇಕೋ ಆವಾಗ ಸರ್ಕ್ಯೂಟನ್ನು ಆನ್ ಆಫ್ ಮಾಡ್ಕೊಳ್ಳೋಕ್ಕೆ ನಾವು ಇದನ್ನು ಬಳಸ್ತೀವಿ. ಇಟ್ ಈಸ್ ಮೇಡ್ ಆಫ್ ಹಾರ್ಡ್ ಪ್ಲಾಸ್ಟಿಕ್ ಆರ್ ಮೆಟಲ್. ಇದನ್ನು ಹಾರ್ಡ್ ಪ್ಲಾಸ್ಟಿಕ್ಕು ಅಥವಾ ಮೆಟಲಿಂದ ಮಾಡಿರ್ತಾರೆ. ಆ್ಯಂಡ್ ಇಂಡಿಕೇಟಿಂಗ್ ಲ್ಯಾಂಪ್ ಈಸ್ ಇನ್ಕಾರ್ಪೊರೇಟೆಡ್ ವಿತ್ ದಿ ಪುಷ್ ಬಟನ್ ಟು ಇಂಡಿಕೇಟ್ ಸ್ಟಾರ್ಟ್ ಆರ್ ಸ್ಟಾಪ್ ಈಸ್ ಆಲ್ಸೋ ಅವೈಲಬಲ್. ಸೊ ಇದರಲ್ಲಿ ನಮಗೆ ಇಂಡಿಕೇಟರ್ಸ್ ಕೂಡ ನಾವು ಬಳಸ್ಕೋಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, ನಾನು ಇದುವರೆಗೆ ಪ್ಯಾನಲ್ ಬೋರ್ಡ್ಸಲ್ಲಿ ಬರುವಂಥ ಒಂದು ಎಲೆಕ್ಟ್ರಿಕಲ್ ಆಕ್ಸಸರೀಸು ಹಲವಾರು ಆಕ್ಸಸರೀಸನ್ನು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಜೊತೆಗೆ ಈ ಒಂದು ವಿಡಿಯೋನ ನೋಡಿ ನೀವು ಇನ್ನೂ ಕೆಲವೊಂದು ಆಕ್ಸಸರೀಸನ್ನು ನೀವು ತಿಳ್ಕೊಳ್ಳಿ. GP पैनल बोर्ड के अंदर स्विच गियर, कंट्रोल गियर। नमस्कार दोस्तों, मैं प्रकाश का टिडबिट्स पे आपका स्वागत करता हूं। तो आइए देखते हैं कि पैनल AC सीरीज में कौन कौन से इलेक्ट्रिकल कंपोनेंट आते हैं।
लग्स लग्स ऐसे कंपोनेंट होते हैं जो वायर या केबल को इलेक्ट्रिक अप्लायंस के साथ, अन्य केबलों के साथ तथा बसबार के साथ जोड़ने के लिए प्रयोग किए जाते हैं। लग्स कॉपर और एल्युमिनियम दोनों मटेरियल के बने होते हैं, परंतु पैनल बोर्ड के अंदर ज्यादातर कॉपर लग्स के ही प्रयोग किए जाते हैं। लग्स विभिन्न प्रकार के होते हैं, जैसे बूट टाइप लग्स, यू टाइप लग्स, पिन टाइप लग्स और रिंग टाइप लग्स। लग्स की साइज 0.25 mm से 1000 mm तक होती है। फेरुल किसी पैनल बोर्ड के अंदर केबल और वायर के फेज सीक्वेंस, मार्किंग और नंबरिंग के लिए प्रयोग किया जाता है। फेरुल 0 से 9 और A से Z तक की मार्किंग में तथा 0.75 स्क्वायर mm से 70 स्क्वायर mm की साइज में उपलब्ध होता है। यह मार्केट में सभी स्टैंडर्ड कलर में मिलता है। पुश बटन किसी मशीन या स्टार्टर को ऑन ऑफ करने के लिए पुश बटन का प्रयोग किया जाता है। ग्रीन पुश बटन का प्रयोग किसी स्टार्टर को ऑन करने तथा रेड पुश बटन का प्रयोग उसको ऑफ करने के लिए किया जाता है। पुश बटन 3 स्टैंडर्ड साइज 16 mm, 22.5 mm और 30.5 mm में मिलते हैं तथा रेड, ग्रीन, येलो एवं ब्लैक कलर में उपलब्ध होते हैं। ल्यूमिनस टाइप पुश बटन भी पैनल बोर्ड में लगाए जाते हैं। इसके अंदर LED लाइट लगे होते हैं। किसी पुश बटन के NO NC एलिमेंट अलग अलग होते हैं। ग्रीन पुश बटन को NO के साथ तथा रेड पुश बटन को NC के साथ ज्वाइन करके पैनल में लगा देते हैं। इंडिकेटिंग लैंप किसी पैनल बोर्ड का इंडिकेटिंग लैंप पावर और फेज के ऑन होने का इंडिकेट करता है। यह इमरजेंसी तथा फॉल्ट इंडिकेटिंग के लिए भी यूज होता है। इंडिकेटिंग लैंप मुख्यतः रेड, येलो, ब्लू, ग्रीन और व्हाइट कलर में उपलब्ध होते हैं। 3 फेज इंडिकेटिंग में रेड, येलो एवं ब्लू कलर का प्रयोग किया जाता है तथा स्टार्टर के अंदर रेड लैंप मशीन की रनिंग में और ग्रीन लैंप स्टॉप इंडिकेशन में प्रयोग किया जाता है। अभी कुछ समय से इंडिकेटिंग लैंप के अंदर वोल्टमीटर और एम्पियर मीटर भी आ रहे हैं। कॉम्पैक्ट और कमर्शियल डिजाइन के लिए यह बहुत ही उत्तम है। So dear students, so far we have studied about some panel board accessories like lugs and isolating switch, indicators and push button. So here is an assignment. You have to answer this assignment and send it to me through the WhatsApp. Why cable lugs are used in panel boards? Panel boards ಅಲ್ಲಿ ನಾವು ಕೇಬಲ್ ಲಗ್ಸ್ ಅನ್ನು ಮಾತ್ರ ನಾವು ಬಳಸ್ಕೋಬೇಕು, ಬರೀ ವೈರ್ಸ್ ಅನ್ನು ಮಾತ್ರ ಹಾಕಬಾರ್ದು. ಯಾವ ಉದ್ದೇಶಕ್ಕೆ ಅಂತ ನೀವು ಅದಕ್ಕೆ ಆನ್ಸರ್ ಮಾಡಬೇಕು. ವಾಟ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲಗ್ಸ್? ಇದರಲ್ಲಿ ಎಷ್ಟು ಸೈಜ್ಗಳು ಬರುತ್ತೆ ಮತ್ತು ಯಾವ್ಯಾವ ಶೇಪಲ್ಲಿ ಬರುತ್ತೆ ನೀವು ಅದನ್ನು ಮೆನ್ಷನ್ ಮಾಡಬೇಕಾಗಿರುತ್ತೆ. ಎರಡನೇ ಕ್ವಶನು. ಆ್ಯಂಡ್ ಥರ್ಡ್ ಕ್ವಶನ್ ಈಸ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ವಿಚ್ ಬೋರ್ಡ್ ಆ್ಯಂಡ್ ಪ್ಯಾನಲ್ ಬೋರ್ಡ್? ಸೊ ಮನೆಗಳಲ್ಲಿ ನಾವು ಸ್ವಿಚ್ ಬೋರ್ಡ್ಸನ್ನು ಬಳಸ್ತೀವಿ. ಒಂದು ಇಂಡಸ್ಟ್ರಿಗೆ ಹೋದಾಗ ಅದೇ ಸ್ವಿಚ್ ಬೋರ್ಡ್ಸನ್ನು ಒಂದು ದೊಡ್ಡ ದೊಡ್ಡ ಪ್ಯಾನಲ್ಸ್ ಆಗಿರುತ್ತೆ. ಇದಕ್ಕಿರೋಂಥ ಒಂದು ವ್ಯತ್ಯಾಸ ನೀವು ಹೇಳಬೇಕಾಗುತ್ತೆ. ಆ್ಯಂಡ್ ಫೋರ್ತ್ ಕ್ವಶನ್ ಈಸ್ ಇಂಡಿಕೇಟರ್ಸನ್ನು ಯಾವ ಉದ್ದೇಶಕ್ಕೆ ಪ್ಯಾನಲ್ ಬೋರ್ಡ್ಸಲ್ಲಿ ಬಳಸ್ತಾರೆ? ಇಂಡಿಕೇಟರ್ಸನ್ನು ಯಾವ ಉದ್ದೇಶಕ್ಕೆ ಪ್ಯಾನಲ್ ಬೋರ್ಡ್ಸ್ ಬಳಸ್ತಾರೆ, ಮತ್ತು ಎಷ್ಟು ಕಲರ್ಸಲ್ಲಿ ಅದು ಸಿಗುತ್ತೆ ಅಂತ ಹೇಳ್ಬಿಟ್ಟು ನೀವು ಅದನ್ನು ಆನ್ಸರನ್ನು ಬರೀಬೇಕು. ಸೊ ಇದುವರೆಗೂ ನೀವು ಪ್ಯಾನಲ್ ಬೋರ್ಡ್ ಅಸೆಸರೀಸ್ ಪಾರ್ಟ್ 1 ಇದನ್ನು ನೀವು ಅಬ್ಸರ್ವ್ ಮಾಡಿದ್ದಕ್ಕೆ, ಈ ಒಂದು PPT ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ PPT ವಿಡಿಯೋ. ಥ್ಯಾಂಕ್ ಯು.